ಮತ್ತು ಈ ಮೊರಾರರ ಸಕ್ಕರೆ ಫ್ಯಾಕ್ಟ್ರಿಗೆ ಈ ನೀರಿನ ಸಂಬಂಧ ಇಲ್ಲ, ನಮಗೆ ನೀರಿನ ವ್ಯವಸ್ಥೆ ಅದರ ಅಂತ ಸ್ಪಷ್ಟೀಕರಣ ನೀಡ ತಮ್ಮ ರಾಜಕೀಯ ವಿರೋಧಿಗಳನ್ನು ಒಬ್ಬೊಬ್ಬರನ್ನಾಗೆ ಹಣು ಕೆಲಸವನ್ನು ಮಾಡಿದ್ದಾರೆ. ಇದನ್ನು ನೋಡಿದಾಗ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಅಷ್ಟು ಸುಲಭವಾಗಿ ತಮ್ಮ ಸೋಲನ್ನು ಒಪ್ಪಿಕೊಳ್ಳೋದಿಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ. ಜೊತೆಗೆ ಎಷ್ಟೋ ಪ್ರಬಲ ಅವರ ವಿರೋಧಿಗಳಿದ್ದರೂ ಸಹಿತ ಇವರನ್ನು ಅಷ್ಟು ಸುಲಭವಾಗಿ ಮನೆಗೆ ಕಳಿಸುವಂಥ ಕೆಲಸ ಆಗಲಿಕ್ಕಿಲ್ಲ. ಮತ್ತು ಈಗಾಗಲೇ ಈ ಇನ್ನೊಂದು ಮಾತಿಗೆ ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದ್ದೇನಪ್ಪ ಅಂತಂದ್ರೆ, ಈಗ ಈ ಒಂದು ಕ್ಯಾಬಿನೆಟ್ ರೀಶಫಲ್ ಆಗುವುದು, ಮಂತ್ರಿಮಂಡಲ ಚೇಂಜ್ ಆಗೋದು, ಅದರಲ್ಲಿ ಇವ್ರ ಹೆಸರು ಇವರು ತೆಗಿತಾರೆ ಅನ್ನೋಂಥ ಸುದ್ದಿಗಳು ಇದ್ದಾವೆ. ಅದಕ್ಕೆ ನಾನಿಲ್ಲಿ ಜೀವಂತ ಇದ್ದೀನಿ ಅನ್ನುವಂಥ ಒಂದು ಮೆಸೇಜ್ ಸಹಿತ ಇಲ್ಲೇ ಹೈಕಮಾಂಡ್ ಕಳಿಸುವಂಥ ಕೆಲಸವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರು ಮಾಡ್ತಿದ್ದಾರೆ. ಇದು ಒಂದು ಜಾಣ್ಮೆಯ ತಂತ್ರ ಅಂತ ಮಾತು ಹೇಳ್ಬೋದು. ಅದೇನೂ ಇರಲಿ, ಇದಕ್ಕಿಂತ ನಮ್ಮ ಶೆಟ್ಟರ್ ಅವರು ಯಾವ ರೀತಿ ಉತ್ತರ ಕೊಡ್ತಾರೆ, ಮತ್ತು ಯಾರ್ಯಾರು ಟೀಕಾ ಮಾಡ್ತಾರಲ್ಲ, ನೀರಲ್ಲಿ ಹೊಂಟದಪ್ಪ ಶುಗರ್ ಫ್ಯಾಕ್ಟ್ರಿ ಅಂತೇಳಿ ಅವರು ಇವತ್ತು ಉತ್ತರ ಕೊಡಬೇಕಾಗ್ಯದ. ಇದೊಂದು ಬಹಿರಂಗವಾಗಿ ಎಲ್ಲರ ಜೊತೆಗೆ ಕದನಕ್ಕೆ ರೆಡಿ ಆಗಿದ್ದಾರೆ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು. ಅದು ಬೇಕು ಮತ್ತು ಯಾಕಂತ ಉಳಿಬೇಕಾಗಿದ್ರೆ ಯಾರು ಸತ್ಯ ಅನ್ನೋದು ಗೊತ್ತಾಗಬೇಕು ಜಗತ್ತಿಗೆ. ಜಗತ್ತನ್ನು ಸಹಿತ ಕಿವಿ ಮಾತಿಗೆ ಹೆಚ್ಚು ನಂಬ್ತಾ ಇರ್ತಾರೆ, ಕಿವಿಯಿಂದ ಕಿವಿಗೆ ಹಬ್ಬು ಮಾತುಗಳೇ ಭಾಳ ನಂಬ್ತಾ ಇರ್ತಾರೆ. ಅದಕ್ಕೆ ಅದನ್ನು ಸ್ಟಾಪ್ನೆಸ್ ತಂದಿದ್ದಾರೆ. ನೋಡೋಣ ಮುಂದಿನ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರೋಧಿಗಳು ಏನೇನು ಕೊಡ್ತಾರೋ ಉತ್ತರ, ಅದ್ರ ಮೇಲೆ ಮುಂದಿನ ಚರ್ಚೆ. ಈಗಂತೂ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರು ಕಡ್ಲಿ ತಿಂದ ಕೈ ತೊಳ್ಕೊಂಡಂಗೆ ಹಾಸನಾಗಿಬಿಟ್ಟಿದ್ದಾರೆ. ನೀವೇನಂತೀರಿ ಇದಕ್ಕೆ? ಇದು ಸರಿ ಅಂತೀರ ತಪ್ಪು ಅಂತ ನಿಮ್ಗೆ ಬಿಟ್ಟಿದ್ದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬಾರ್ದು. S60 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗೆ ನಡೆ ವಂದನೆಗಳು.